ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾಸ್ ಕಿಚನ್ ಟಿಪ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೊಂದು ವಿಶೇಷವಾಗಿ ಹಾಗೆ ನಿಮಗೆ ತುಂಬಾ ಪರಿಚಯ ಇರೋ ಗಿಡದ ಉಪಯೋಗಗಳಿಂದ ಬಂದಿದ್ದೀನಿ. ಇದರ ಹೆಸರು ಜಯಂತಿ ಗಿಡ ಅಥವಾ ಅಡಿಕೆ ಸೊಪ್ಪಿನ ಗಿಡ ಅಂತ ಕನ್ನಡದಲ್ಲಿ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ಕೋಟ್ ಬಟನ್ಸ್ ಅಂತ ಕರೀತಾರೆ. ಬಟ್ ಇದ್ರದ್ದು ಬೊಟಾನಿಕಲ್ ಹೆಸರು ಬಂದುಬಿಟ್ಟು ಟ್ರಿಡ್ಯಾಕ್ಸ್ ಪ್ರೊಕ್ಯುಂಬಸ್ ಅಂತ. ನೀವು ನೋಡಿರ್ತೀರ, ಇದು ಹೆಚ್ಚಾಗಿ ದಾರಿ ಬದಿಯಲ್ಲಿ ತುಂಬ ಬೆಳೆದಿರುತ್ತೆ. ಮಕ್ಕಳಂತೂ ಇದರಲ್ಲಿ ತುಂಬಾ ಆಟ ಆಡ್ತಾರೆ. ಇದು ಆದಷ್ಟು ಬರಡು ಭೂಮಿ ಅಂದರೆ ನೀರಿಲ್ದಲೇ ಇರೋ ಜಾಗದಲ್ಲಿ ಬೆಳೆಯುತ್ತೆ. ಯಾವುದೇ ರೀತಿಯ ಚರ್ಮದ ರೋಗದ ಪರಿಹಾರಕ್ಕೆ ಇದು ಹೇಳಿ ಮಾಡಿಸಿದ ಮದ್ದು. ಇದರಲ್ಲಿ ಆ್ಯಂಟಿಕಾಗ್ಯುಲೆಂಟ್, ಫಂಗಿಸೈಡ್ ಪ್ರಾಪರ್ಟಿ ಇರೋದ್ರಿಂದ ಇದು ಸ್ಕಿನ್ ಡಿಸೀಸ್ನ ಟ್ರೀಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಅದರ ಜೊತೆ ಇದರಲ್ಲಿ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರ ಜೊತೆಗೆ ಇದನ್ನು ಇನ್ಸೆಕ್ಟ್ ರಿಪೆಲೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ನೋಡೋದಕ್ಕೆ ಇದರ ಎಲೆಗಳು ನಾನು ತೋರಿಸ್ತಿರೋ ಹಾಗೆ ಕಾಣುತ್ತೆ. ಹಾಗೆ ಹೂಗಳು ಮಾತ್ರ ಚಿಕ್ಕ ಚಿಕ್ಕ ಬಟನ್ ಥರ, ಒಳ್ಳೆ ಹೆಸರು ತಕ್ಕಂತೆ ಅದು ಕೋಟ್ ಬಟನ್ ಥರನೇ ಕಾಣಿಸುತ್ತೆ. ಇವತ್ತು ನಾನು ಇದರಲ್ಲಿ ಮಾಡ್ತಿರೋ ಮದ್ದು ಏನಂದರೆ, ಇದನ್ನು ನಾವು ಹೆಚ್ಚಾಗಿ ಉಪಯೋಗಿಸೋದು ಅಂದರೆ ಯಾವುದಾದ್ರೂ ಮಕ್ಕಳು ಬಿದ್ದುಬಿಟ್ಟು ಗಾಯ ಆಗಿರುತ್ತಲ್ವ, ತಕ್ಷಣವೇ ನಾವು ಇದರದ್ದು ನಾನು ಹೇಳೋ ರೀತಿಯಲ್ಲಿ ನೀವು ಹಚ್ಚೋದ್ರಿಂದ ಗಾಯ ಬೇಗನೆ ವಾಸಿಯಾಗುತ್ತೆ. ಹಾಗೆ ನಿಮ್ದು ಏನೇ ಸ್ಕಿನ್ ಡಿಸೀಸ್ ಇರಲಿ, ಸೆಪ್ಟಿಕ್ ಆಗಿರಲಿ, ಅಲ್ಲಿ ಕೂಡ ಇದನ್ನು ಹಚ್ಚೋದ್ರಿಂದ ವಾಸಿಯಾಗುತ್ತೆ. ಹಳ್ಳಿಗಳಲ್ಲಂತೂ ಇದು ಫಸ್ಟ್ ಏಡ್ ಕಿಟ್ ಥರ ಉಪಯೋಗಿಸ್ತಾರೆ. ಏನೇ ಗಾಯ ಆಗಲಿ ಮೊದಲು ಇದನ್ನು ಕಿತ್ತುಬಿಟ್ಟು ಹಾಗೆ ರಸ ಹಿಂಡ್ಬಿಟ್ಟು ಹಚ್ಚಿಬಿಡ್ತಾರೆ. ಇದು ನಮ್ಮ ಪೂರ್ವಜರ ಕಾಲದಿಂದನೂ ಉಪಯೋಗಿಸ್ಕೊಂಡು ಬಂದಿರೋ ಮನೆಮದ್ದು. ಈಗ ಈ ಮನೆಮದ್ದನ್ನ ಹೇಗೆ ತಯಾರಿಸ್ಕೊಳ್ಳೋಣ ಅಂತ ನೋಡೋಣ. ತುಂಬ ಸುಲಭ ಮಾಡೋದು ಇದು. ನೀವು ಎಲೆಗಳನ್ನ ಈ ಥರ ಕುಟಾಣಿ ಒಳಗಡೆ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಬರೀ ಎಲೆಗಳೇ ಅಲ್ಲ, ಅದ್ರ ಜೊತೆಗೆ ಹೂಗಳನ್ನ ಕೂಡ ಹಾಕೋದ್ರಿಂದ ಅದರ ಅಂಶ ಎಲ್ಲ ಪ್ರತಿಯೊಂದು ಬಿಟ್ಕೊಂಡು ಗಾಯ ಹೀಲಾಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಈಗ ನಾನು ಎಲೆಗಳನ್ನ ಒಂದು 15ರಿಂದ 20 ಎಲೆನ ಹಾಕ್ಕೊಂಡಿದ್ದೀನಿ. ನೀವು ಗಾಯ ತಕ್ಕಂತೆ ನೋಡಿ ಹಾಕ್ಕೋಬೋದು. ಈಗ ಇದಕ್ಕೊಂಚೂರು ನೀರು ಹಾಕಿ ಚೆನ್ನಾಗಿ ಕುಟ್ಕೊಳ್ಳೋಣ. ಅಕಸ್ಮಾತ್ ನಿಮಗೆ ಕುಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ನೀವು ಗಟ್ಟಿಯಾಗಿ ರುಬ್ಕೋಬೋದು. ನೀವು ಇದನ್ನು ಗಟ್ಟಿಯಾಗಿ ಮಾಡ್ಕೋಬೇಕು, ತುಂಬ ನೀರಾಗಿ ಮಾಡ್ಕೋಬಾರ್ದು. ಯಾಕೆಂದರೆ ಅದು ಗಾಯದ ಮೇಲೆ ನಮಗೆ ಕುತ್ಕೊಳ್ಳೋದಕ್ಕೆ ಅದು ಕಷ್ಟ ಆಗುತ್ತೆ. ತುಂಬ ನೀರು ಬೇಡ, ನೋಡಿಕೊಂಡು ನೀರು ಹಾಕ್ಕೊಂಡು ಈ ಥರ ಕುಟ್ಕೊಳ್ಳಿ. ಇದಾದಮೇಲೆ ಈ ಥರ ಒಂದು ಬೌಲ್ಗೆ ಬಗ್ಗಿಸ್ಕೋಬೇಕು. ಬಗ್ಗಿಸ್ಕೊಂಡು ಆದಮೇಲೆ ನಾವು ಇದಕ್ಕೆ ಅರಿಶಿನ ಹಾಕ್ಕೋಬೇಕು. ನೋಡಿ ಹೇಗೆ ಚೆನ್ನಾಗಿ ರಸ ಬಿಟ್ಕೊಂಡಿದೆ. ಇವೆಲ್ಲವೂ ನಮ್ಮ ಪ್ರಕೃತಿಯಲ್ಲಿ ಬೆಳೆಯೋ ಔಷಧಿಯ ಭಂಡಾರವೇ ಸರಿ. ಇದಕ್ಕೆ ನಾನೊಂದು 1/4 ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನದಲ್ಲೂ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದರ ಜೊತೆಗೆ ಅದು ಸೇರಿಕೊಂಡು ಗಾಯ ಬೇಗ ಹೀಲ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಈಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಗಾಯದ ಮೇಲೆ ಈ ರೀತಿಯಾಗಿ ಹಚ್ಕೊಳ್ಳೋಣ. ಫಸ್ಟು ಒಂಚೂರು ರಸ ಈ ಥರ ತಗೊಂಡು ಎಲ್ಲಿ ಗಾಯ ಆಗಿದೆಯೋ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗೆ ಈ ಥರ ನೀವು ಅದನ್ನು ಸವರಬೇಕಾಗತ್ತೆ. ತುಂಬ ಉರಿ ಆಗುತ್ತೆ ಮಕ್ಕಳಿಗೆ. ನಿಮಗೆ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಕಾಟನ್ನ ಸಹಾಯದಿಂದ ಈ ಥರ ಅಲ್ಲಿ ಮಸಾಜ್ ಮಾಡಿ, ಯಾಕಂದರೆ ಎಲ್ಲ ಕಡೆಗೂ ಅದು ಒಳಗಡೆ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಈಗ ಸ್ವಲ್ಪ ಪೇಸ್ಟ್ ತೊಗೊಂಡು ಗಾಯದ ಮೇಲೆ ನೀವು ಒಂದು ದಪ್ಪ ಲೇಯರ್ ಮಾಡಿಕೊಂಡು ಇಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಇದು ನೀವು ಹಾಗೆ ಬಿಡ್ಬೋದು, ಇಲ್ಲಾಂದರೆ ಇದಕ್ಕೆ ಬ್ಯಾಂಡೇಜ್ ಸುತ್ತಿದ್ರೆ ಬೇಗ ಪರಿಹಾರ ಆಗೋಗ್ಬಿಡುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಮುಂದೆ ಒಳ್ಳೆ ಮಾಹಿತಿಯಿಂದ ಮೀಟ್ ಮಾಡ್ತೀನಿ.